ಗೃಹಲಕ್ಷ್ಮಿಯರು ಅಂದರೆ ಹೆಂಗಸರು ಅಡುಗೆ ಕೋಣೆಯಲ್ಲಿ ಈ ಒಂದು ವಸ್ತು ಒಲೆಯ ಪಕ್ಕದಲ್ಲಿ ಇಟ್ಟು ಪ್ರತಿನಿತ್ಯ ಅದಕ್ಕೆ ಒಂದು ದಳದ ಹೂವನ್ನು ಇಟ್ಟು ಪೂಜೆ ಮಾಡ್ತಾ ಬಂದರೆ ಸಾಕು, ನಿಮ್ಮ ಮನೆಯಲ್ಲಿರುವಂತಹ ಸಕಲ ದೋಷಗಳು ನಿವಾರಣೆ ಆಗುತ್ತೆ. ಸಾಕ್ಷಾತ್ ಮನೆಗೆ ಮಹಾಲಕ್ಷ್ಮಿಯೇ ಬಂದು ಪ್ರವೇಶ ಮಾಡುತ್ತಾಳೆ. ಅಂತಹ ಒಂದು ಶಕ್ತಿಯುತವಾದಂತಹ ಈ ಎರಡು ವಸ್ತುಗಳು ಯಾವುದು, ಅದನ್ನು ಮನೆಯ ಯಾವ ದಿಕ್ಕಿನಲ್ಲಿ ಇಟ್ಟು ಪೂಜೆಗಳನ್ನು ಮಾಡಬೇಕು, ಸಂಪೂರ್ಣ ಮಾಹಿತಿ ಇವತ್ತಿನ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀವಿ. ನೀವಿನ್ನೂ ನಮ್ಮ ಅದೃಷ್ಟಧಾರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮೊದಲು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಜೀವನದ ಯಾವುದೇ ಒಂದು ಸಮಸ್ಯೆಗಳಿದ್ದರೂ ಶಾಶ್ವತವಾದ ಪರಿಹಾರಕ್ಕಾಗಿ ಪ್ರಧಾನ ತಾಂತ್ರಿಕ್ ಕೀರ್ತಿ ಪ್ರಸಾದ್ ಗುರುಗಳಿಗೆ ಒಂದು ಕರೆ ಮಾಡಿ ನಿಮ್ಮ ಎಲ್ಲ ಸಮಸ್ಯೆಗೂ ಉಚಿತವಾಗಿ ಪರಿಹಾರವನ್ನು ನೀಡುತ್ತಾರೆ. ನಿಮ್ಮ ಮನೆ ದೇವರ ಹೆಸರನ್ನು ಕಮೆಂಟಲ್ಲಿ ಹಾಕಿ ತಿಳಿಸಿ, ನಿಮಗೆ ತುಂಬ ಒಳ್ಳೆಯದಾಗಲಿ ಅಂತ ಪ್ರತಿ ಕಮೆಂಟ್ಗೂ ಗುರುಗಳು ರಿಪ್ಲೈ ಮಾಡ್ತಾರೆ. ಪ್ರತಿನಿತ್ಯ ಮನೆಯಲ್ಲಿ ಕಷ್ಟಗಳು ಹೆಚ್ಚಾಗ್ತಿದ್ರೆ, ಮನೆಯ ಒಂದೊಂದು ಸಮಸ್ಯೆಗೂ ದೊಡ್ಡ ದೊಡ್ಡ ಒಂದು ಕಾರಣಗಳು ಇದ್ದರೆ ಇಂತಹ ಸಮಸ್ಯೆಗಳು ಬಗೆಹರಿಬೇಕು. ಮನೆಯಲ್ಲಿ ದುಡ್ಡು ಕಾಸಿನ ಸಮಸ್ಯೆಗೆ ರಾಮಬಾಣ ಇದ್ದ ಹಾಗೆ ಈ ಒಂದು ವಸ್ತುವನ್ನು ಮನೆಯಲ್ಲಿಡುವುದು. ಕೆಲವು ಹೆಂಗಸರು ಚೀಟಿ ದುಡ್ಡು ನಡೆಸ್ತಾ ಇರ್ತಾರೆ. ಚೀಟಿ ನಡೆಸ್ತಾ ಇದ್ದಾಗ ಅವರು ಕೂಡ ತುಂಬ ಸಮಸ್ಯೆಗೆ ಸಿಲುಕಾಕೊಂಡಿರ್ತಾರೆ, ಸಾಲದ ಸಮಸ್ಯೆಗೆ ಒಳಗಾಗಿರ್ತಾರೆ. ಇದು ಮನೆಯವರಿಗೆ ಕೂಡ ಗೊತ್ತೇ ಇರೋದಿಲ್ಲ, ನಮ್ಮ ಮನೆ ಹೆಂಗಸರು ಈ ಥರ ಸಾಲ ಮಾಡ್ಕೊಂಡಿರ್ತಾರೆ ಅಂತ. ಇನ್ನು ಕೆಲವರು ಒಡವೆಗಳನ್ನು ಗಿರವಿ ಇಟ್ಟಿರ್ತಾರೆ. ಇಂತಹ ಸಮಸ್ಯೆಗಳು, ಗಿರವಿ ಇಟ್ಟಿರುವ ಒಡವೆಗಳು ಬಿಡಿಸ್ಕೊಳ್ಬೇಕು. ಗೊತ್ತಿಲ್ಲದೆ ಮಾಡಿರುವಂತಹ ಸಾಲದ ಸಮಸ್ಯೆಯಿಂದ ಮುಕ್ತಿ ಪಡಿಬೇಕು. ಚೀಟಿ ವ್ಯವಹಾರದಲ್ಲಿ ಯಾವುದೋ ಒಂದು ಗೊಂದಲದಿಂದ ಸಿಲುಕಿಕೊಂಡು ಬರಬೇಕಿದ್ದ ದುಡ್ಡುಗಳು ಬಂದು ಕೈ ಸೇರ್ತಾ ಇಲ್ಲ ಅನ್ನೋದಾದರೂ ಕೂಡ ಈ ಒಂದು ಸಣ್ಣ ಪರಿಹಾರ ಮಾಡಿಕೊಳ್ಳುವುದರಿಂದ ಪ್ರತಿಯೊಂದು ಸಮಸ್ಯೆಗೂ ಶಾಶ್ವತ ನೆಮ್ಮದಿ ಸಿಗುತ್ತೆ. ಏನು ಮಾಡಬೇಕು ಗುರುಗಳೇ ಅಂತಂದರೆ, ನಿಮ್ಮ ಮನೆಯಲ್ಲಿರುವ ಒಲೆ ಅಂದರೆ ಪ್ರತಿದಿನ ಒಲೆ ಹಚ್ತಿರಲ್ಲ, ಅಡುಗೆ ಕೋಣೆಯಲ್ಲಿ ಗ್ಯಾಸ್ ಸ್ಟವ್ ಇರ್ಬೋದು, ಒಲೆ ಇರ್ಬೋದು, ಅದರ ಪಕ್ಕದಲ್ಲಿ ಒಂದು ಚೆಂಬಿಗೆ ಅಕ್ಕಿಯನ್ನು ತುಂಬಿಸಬೇಕು. ಅನ್ನಪೂರ್ಣೇಶ್ವರಿಯ ಒಂದು ಸಂಕೇತವಾಗಿರುವ ಅಕ್ಕಿ ಅನ್ನಪೂರ್ಣೇಶ್ವರಿ. ಈ ಅಕ್ಕಿಯನ್ನು ಒಂದು ಚೆಂಬಿಗೆ ಹಾಕಿ ಅದರ ಮೇಲೆ ಮಹಾಲಕ್ಷ್ಮಿಯ ಸಂಕೇತವಾಗಿರುವಂತಹ 3 ಅರಿಶಿಣದ ಕೊಂಬು ಅಥವಾ 5 ಅರಿಶಿಣದ ಕೊಂಬು, ಬೆಸ ಸಂಖ್ಯೆಯಲ್ಲಿ ನೀವು ಎಷ್ಟಾದರೂ ಇಡ್ಬೋದು, ಇಟ್ಟು ಅದಕ್ಕೆ ಚೊಂಬಿಗೆ ನೀವೇನು ಮಾಡಬೇಕು, ಅರಿಶಿಣ ಕುಂಕುಮವನ್ನು ಹಚ್ಚಿ ಹೂವನ್ನು ಇಟ್ಟು ಪ್ರತಿದಿನ ಪೂಜೆ ಮಾಡುವಾಗಲೂ ಕೂಡ ಅದಕ್ಕೂ ನೀವು ಪೂಜೆಯನ್ನು ಮಾಡಬೇಕು. ಧೂಪ ದೀಪದ ಆರತಿಯನ್ನು ಮಾಡಿಕೊಳ್ಳಬೇಕು. ಇದಾದ ಬಳಿಕ ನೀವು ಅದನ್ನು 3 ವಾರಕ್ಕೊಮ್ಮೆ ಬದಲಾಯಿಸುತ್ತಾ ಬರಬೇಕು. ಏನು ಮಾಡಬೇಕು ಗುರುಗಳೇ ಆ ಅಕ್ಕಿನ ಅಂತ ಕೇಳಿದ್ರೆ, ಒಂದು ಸಿಹಿ ಖಾದ್ಯನ ಮಾಡ್ಕೋಬಹುದು, ಸಿಹಿ ಪೊಂಗಲನ್ನು ಮಾಡಬಹುದು. ಮೊದಲನೇ ತುತ್ತನ್ನು ಗೋಮಾತೆಗೆ ನೀಡಬೇಕು, ಮಿಕ್ಕಿದ್ದನ್ನು ಪ್ರಸಾದವಾಗಿ ಮನೆಯವರೆಲ್ಲ ಸೇವಿಸಬೇಕು. ಈ ರೀತಿಯಾಗಿ ನೀವು ಮಾಡುತ್ತಾ ಬರಬೇಕು. ಎಷ್ಟು ದಿನಗಳ ಕಾಲ, ಎಷ್ಟು ವಾರ ಇದನ್ನು ಮಾಡಬೇಕು ಗುರುಗಳೇ ಅಂತ ನೀವು ಕೇಳೋದಾದರೆ 9 ವಾರ ಮಾಡಬೇಕು. ಪ್ರತಿ 3 ವಾರಕ್ಕೂ ಇದನ್ನು ಬದಲಾಯಿಸಿ 9 ವಾರ ಇದನ್ನು ಮಾಡ್ತಾ ಬಂದರೆ ದೈವ ಕೃಪೆಯಿಂದ ನಿಮ್ಮ ಮನೆಗೆ ಮಹಾಲಕ್ಷ್ಮಿಯ ಪ್ರವೇಶವಾಗುತ್ತೆ. ಪ್ರತಿಯೊಂದು ಕಷ್ಟಗಳು ನೀವು ಏನು ಬೇಡ್ಕೊಂಡಿರ್ತೀರೋ ನಿವಾರಣೆ ಆಗಬೇಕು ಅಂತ 9 ವಾರದಲ್ಲಿ ಅದು ನಿವಾರಣೆ ಆಗುತ್ತೆ. ಇನ್ನೂ ಸಮಸ್ಯೆಗಳು ನಿವಾರಣೆ ಆಗ್ತಾ ಇಲ್ಲ ಗುರುಗಳೇ, ಕಷ್ಟ ಆಗ್ತಾ ಇದೆ ಅಂತಂದರೆ ಯಾವುದಕ್ಕೂ ತಲೆ ಕೆಡಿಸ್ಕೊಳ್ಬೇಡಿ. ಮಾಟ ಮಂತ್ರನೇ ಇರಲಿ, ವಶೀಕರಣ ಇರಲಿ, ಅಥವಾ ಇನ್ಯಾವುದೇ ಮನೆಯ ಸಮಸ್ಯೆಗಳಿರಲಿ, ಅದಕ್ಕೆಲ್ಲ ಉಚಿತವಾಗಿ ಪರಿಹಾರ ಹೇಳ್ತಾರೆ ಪ್ರಧಾನ ತಾಂತ್ರಿಕ್ ಕೀರ್ತಿ ಪ್ರಸಾದ್ ಗುರುಗಳಿಗೆ ಒಂದು ಕರೆ ಮಾಡಿ ಸಕಲ ಸಮಸ್ಯೆಗೂ ಪರಿಹಾರ ಅವರಿಂದ ನೇರ ಮತ್ತು ಶತ ಸಿದ್ಧವಾಗಿ ಸಾಧ್ಯವಾಗುತ್ತದೆ. ನಾಳೆ ಮತ್ತೊಂದು ಮಾಹಿತಿಯೊಂದಿಗೆ ಭೇಟಿ ಮಾಡ್ತೀನಿ. ಧನ್ಯವಾದಗಳು.